जे लस्सी हब लाए हैं रमजानुल मुबारक की खुसूसी सौगात। जे शाही चिकन हलीम। जे शाही चिकन हलीम अब सिर्फ और सिर्फ 180 रुपए में 3 हलीम। जी हाँ, 3 हलीम की कीमत रहेगी सिर्फ और सिर्फ 180 रुपए। जरूर तशरीफ लाइए। जे शाही चिकन हलीम, ओल्ड आबिद होटल, अपोजिट DC ऑफिस, आबिद चौक, रायचूर। या फिर फोन पर राब्ता करते हुए भी ऑर्डर दे सकते हैं। फोन नंबर है 7829756351। नाज़रीन, आदाब, एवन टीवी में आप तमाम का खैर मकदम है। रायचूर शहर के चंद्रमंडा रोड LBS नगर में वीर हनुमान मंदिर में आज जबरदस्त पैमाने पर मुफ्त हेल्थ कैंप का यानी फ्री हेल्थ कैंप का इनेकाद अमल में लाया गया था। ये कैंप सुबह 9:30 बजे से शाम 4 बजे तक चलता रहा, जिसमें आम बीमारियों की तशखीस और इलाज किया गया, साथ ही मुफ्त अदविया भी तकसीम की गई। इसी तरह हेल्थ रिलेटेड प्रॉब्लम्स यानी दिल की बीमारियों का भी इलाज किया गया और मुफ्त में ECG भी की गई। साथ ही साथ ऑर्थो यानी हड्डियों से मुतालिक बीमारियों का भी इलाज किया गया। इसके अलावा दांतों का इलाज और आंखों का इलाज भी किया गया। साथ ही साथ चश्मे यानी गूगल्स भी मुफ्त में बांटे गए। कैंप में BP और शुगर की मुफ्त तशखीस भी की गई और तमाम मरीजों को मुफ्त में अद्वियात यानी मेडिसिन भी बांटी गई। ये कैंप दरअसल SMFG ग्राम शक्ति और हेल्पेज इंडिया, वैदेही मेडिकल कॉलेज एंड रिसर्च इंस्टीट्यूट बेंगलोर, डिस्ट्रिक्ट हेल्थ एंड फैमिली वेलफेयर डिपार्टमेंट रायचूर, AMES डेंटल कॉलेज एंड हॉस्पिटल रायचूर, जे मल्लापुर कम्युनिटी हेल्थ सेंटर, ओम ग्रुप एसोसिएशन रायचूर, प्राइमरी हेल्थ सेंटर मड्डीपेट, सेंट लुक्स मेडिकल सोसाइटी रायचूर, मोबाइल ICTC डैपको रायचूर के इश्तिराक से मुनक़िद किया गया था। इस कैंप में बतौर मेहमानाने खुसूसी साबिक़ा रुकने बल्दिया सैयद नूरुद्दीन हुसैनी जागीरदार, वार्ड नंबर 7 के नुमाइंदा रुकने बल्दिया G तिम्मारेड्डी, सैयद खैसर हुसैनी जागीरदार, ओमकार के अलावा हनुमंता, वेंकटेश, देवराज, YT महेश हुलियार, भुवनेश संगमेश और दीगर भी मौजूद थे। ರಾಯಚೂರಿನ LBS ನಗರದ ಎಲ್ಲ ಜನರು ಪುಣ್ಯ ಮಾಡಿರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಮ್ಮ ವೈದೇಹಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಒಬ್ಬ ಪೇಷಂಟ್ ಬಂದಾನಂದರೆ 750 ರೂಪಾಯಿ ಫೀಸ್ ತೊಗೊತೀವಿ. ನಾವು ತೊಗೊಂಡು ಹಾಫ್ ಆನ್ ಅವರ್ ವೇಟ್ ಮಾಡಿ ಆಮೇಲೆ ಚೆಕಪ್ ಮಾಡ್ತೀವಿ. ಇವತ್ತು ನಮ್ಮ ಅಂಥ ಪ್ರತಿಷ್ಠಿತ ಆಸ್ಪತ್ರೆಯಿಂದ ವೈದ್ಯರನ್ನು ಕರೆಸಿ ನಿಮ್ಮ ಮನೆ ಬಾಗಿಲಿಗೆ ತಂದು ನಿಮ್ಮಲ್ಲೇ ಬಂದು ಎಕೋ ಮತ್ತು ECG ಉಚಿತವಾಗಿ ನಿಮಗೆ ತಪಾಸಣೆ ಮಾಡಿಸುವಂಥ ವ್ಯವಸ್ಥೆಯನ್ನು ಓಂಕಾರಿ ಅವರು ಮತ್ತು ತಿಮ್ಮಾರೆಡ್ಡಿ ಸಾರು ಮತ್ತು ನಮ್ಮ ಹನುಮಂತಪ್ಪ ಇವರೆಲ್ಲರೂ ಸೇರಿ ಸಾರ್ವಜನಿಕ ಆಸ್ಪತ್ರೆ ರಾಯಚೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ LBS ನಗರ ಇವರೆಲ್ಲ ಕೂಡಿ ಇವತ್ತು ಮಾಡಿದ್ರಲ್ಲ, ತುಂಬ ಸಂತೋಷ ನಿಜವಾಗ್ಲೂ. ಇಂಥ ಸಂದರ್ಭದಲ್ಲಿ ಇಷ್ಟು ಬ್ಯುಸಿ ಲೈಫ್ ಇದ್ದರೂ ಕೂಡ ಓಂಕಾರಿ ಅಂತವರು, ತಿಮ್ಮಾರೆಡ್ಡಿ ಅಂತವರು, ಹನುಮಂತಪ್ಪ ಅಂತವರು ಮತ್ತು ಅವ್ರ ಟೀಮ್ ಬಿಡು ಮಾಡ್ಕೊಂಡು ಸಮಾಜ ಸೇವೆಯನ್ನೇ ಉದ್ದೇಶ ಇಟ್ಕೊಂಡು ಇಂಥ ಕಾರ್ಯಕ್ರಮ ಮಾಡ್ತಾರಲ್ಲ, ಅವರಿಗೆ ನಮ್ಮ ವೈದೇಹಿ ಆಸ್ಪತ್ರೆ ಪರವಾಗಿ ತುಂಬ ಧನ್ಯವಾದಗಳು.
ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ. ನಾನು 4 ಜಿಲ್ಲಾ ಉಸ್ತುವಾರಿ ಇರ್ತೇನೆ. ನಾನು ನಮ್ಮ ಆಸ್ಪತ್ರೆ ಪ್ರತಿನಿಧಿ. ನಾನು ರಾಯಚೂರು, ಬಳ್ಳಾರಿ, ಹೊಸಪೇಟೆ, ಕೊಪ್ಪಳ ಈ 4 ಭಾಗಗಳನ್ನು ನಾನು ನೋಡ್ತೀನಿ. ಹಾಗೆ ಇಲ್ಲಿ ಪಾಪ ಹನುಮಂತಪ್ಪ ಅವರು, ಓಂಕಾರ್ ಸರ್ ಅವರು ನನಗೆ ಈ ಕ್ಯಾಂಪನ್ನು ಮಾಡಲೇಬೇಕು, ಚೆನ್ನಾಗಿ ಇದಾಗಲೇಬೇಕು ಅಂದದಕ್ಕೆ ನಾವು ಅಲ್ಲಿಂದ ಸುಮಾರು 6 ಜನ ಬಂದಿದ್ದೀವಿ. ಎಕೋ, ECG, ಟ್ಯಾಬ್ಲೆಟ್ಸ್ ಎಲ್ಲವನ್ನು ಉಚಿತವಾಗಿ ವಿತರಣೆಯನ್ನು ಮಾಡ್ತಾಯಿದ್ದೀವಿ. ಹಾಗೆ ನಮಗೆ ಕೂಡ ಒಳ್ಳೆಯ ವ್ಯವಸ್ಥೆಯನ್ನು ಬಂದಂಥವ್ರಿಗೆ ನೀರಾಗಲಿ, ಊಟದ ವ್ಯವಸ್ಥೆ ಆಗಲಿ ಮಾಡಿಕೊಟ್ರು. ಇಂಥ ಟೀಮ್ ಬೆಳೀಲಿ ಅಂತ ಹೇಳ್ತೀನಿ. ಇಲ್ಲಿ ನಾನು ಇನ್ನೊಂದು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವರು ಎಲ್ಲರ ಪರವಾಗಿ. ಯಾರೇ ಆಗಿರಲಿ, ಈ ವಿಡಿಯೋವನ್ನು ನೋಡ್ತಕ್ಕಂಥ ರಾಯಚೂರಿನ ಜನ ಪ್ರತಿಯೊಬ್ಬರು ಯಾರೇ ಆಗಲಿ, ಹಾರ್ಟಿನ ತೊಂದರೆ, ಕ್ಯಾನ್ಸರಿನ ತೊಂದರೆ, ನರದ ಸಮಸ್ಯೆ, ಕಿಡ್ನಿಯಲ್ಲಿ ಕಲ್ಲು, ಇಂಥ ದೊಡ್ಡ ದೊಡ್ಡ ಆಪ್ರೇಷನ್ ಇತ್ತಂದರೆ ದಯಮಾಡಿ ಓಂಕಾರ ಗ್ರೂಪ್ ಆಗಲಿ ಅಥವಾ ತಿಮ್ಮಾರೆಡ್ಡಿ ಆಗಲಿ ನಿಮ್ಮ ಕೌನ್ಸಿಲರು, ಅಥವಾ ನಮ್ಮ ಹನುಮಂತಪ್ಪಣ್ಣ ಆಗಲಿ, ಅಥವಾ ಇಲ್ಲಿರ್ತಕ್ಕಂಥ ಯಾರೇ ಆಗಲಿ, ನೀವು ಬಂದು ಅವ್ರಿಗೆ ಕೇಳಿದರೆ ನನಗೆ ತಲುಪಿಸಿದರೆ ನಿಮಗೆ ಅಲ್ಲಿಂದನೇ ಸಲಹೆಯನ್ನು ಕೊಡ್ತೀನಿ. ನಿಮಗೆ ಬಸ್ ಫೇರನ್ನು ಕೂಡ ಕೊಡ್ತೀವಿ ನಾವು ಬರಬೇಕಾದ್ರೆ. ಅಲ್ಲಿ ಟ್ರೀಟ್ಮೆಂಟಿಗೆ ನಿಮಗೆ ಬರೀ ಟೆಸ್ಟ್ಗಳಿಗೆ ಅಷ್ಟೇ ದುಡ್ಡು ಕೊಡ್ತೀನಿ, ಆಪ್ರೇಷನಿಗೆ ಫ್ರೀ ಇರ್ತದೆ. ಅಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿಸ್ಕೊಡ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ BPL ಕಾರ್ಡು ಅಥವಾ BPL ಕಾರ್ಡ್ ಇಲ್ಲ ಅಂತ ಇಟ್ಕೊಳ್ಳಿ, ಅವ ದೊಡ್ಡ ಶ್ರೀಮಂತ ಇದ್ದಾನೆ, ರೈತ ಇದ್ದಾನೆ ಅಂದರೆ ಯಶಸ್ವಿನಿ ಕಾರ್ಡ್ ಇರ್ತದೆ. ಅದಿಲ್ಲ ಅಂದರೆ ಹೆಲ್ತ್ ಇನ್ಸೂರೆನ್ಸ್ ಖಂಡಿತ ಮಾಡಿಸಿರಿ. ಈಗ ಇನ್ನೊಂದು ಎಚ್ಚರಿಕೆ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ರೆಡಿ ವಾತಾವರಣ ಕಲುಷಿತ ಆಗಿದೆ. ಪ್ರತಿಯೊಂದು ಮನೆಯಲ್ಲಿ ರೋಗಿಗಳು, ನಮ್ಮ ಆಸ್ಪತ್ರೆಯಲ್ಲಿ ಒಬ್ಬ ಡಾಕ್ಟ್ರು ಜ್ವರ ತೆಲಿಗೇರಿ 35 ವರ್ಷದ ಏಜ್ ಇರ್ತಕ್ಕಂಥ ಡಾಕ್ಟ್ರೇ ತೀರ್ಕೊಂಡ್ರು. ಡಾಕ್ಟ್ರೇ ಸಾಯ್ತಾರೆ ಅಂದಾಗ ಸಾರ್ವಜನಿಕರು ನೀವು ಯೋಚನೆ ಮಾಡಿರಿ, ದಯವಿಟ್ಟು ಆರೋಗ್ಯದ ಕಾಳಜಿಯನ್ನು ವಹಿಸಿರಿ ಅಂತ ಹೇಳ್ತಾ ಈ ಎಲ್ಲ ಸದಸ್ಯರಿಗೆ ಆಮೇಲೆ ಈ ಟೀಮಿಗೆ ವಂದನೆಯ ನಾನು ಹೇಳಿ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಇವತ್ತು SMFG ಗ್ರಾಮ ಶಕ್ತಿ ಮತ್ತು ಎಲ್ಪೇಜ್ ಇಂಡಿಯಾ ಮತ್ತು ಓಮ್ ಗ್ರೂಪ್ ಅಸೋಸಿಯೇಷನ್ ಮತ್ತು ಎಲ್ಲ ಆರೋಗ್ಯ ಇಲಾಖೆ ಮತ್ತು ವೈದ್ಯ ಮೆಡಿಕಲ್ ಕಾಲೇಜು ಮತ್ತು ಎಲ್ಲ ಒಂದು ಓಂಕಾರ್ ಅವರ ಟೀಮಿನ ಒಂದು ಎಲ್ಲ ಗೆಳೆಯ ಬಳಗ ಕೂಡ ಸಂಘಟನೆಗೆ ಇವತ್ತು ಒಂದು ಕ್ಯಾಂಪನ್ನು ಯಶಸ್ವಿ ಮಾಡಿಕೊಟ್ರು. ಭಾಳ ಖುಷಿಯಾಯಿತು. ಯಾಕಂದರೆ ಈ ಥರ ಒಂದು ಕ್ಯಾಂಪನ್ನು ಮಾಡೋಕ್ಕಾದ್ರೆ ಅದಕ್ಕೆಲ್ಲ ಹಿಂದೊಂದು ಸಂಘಟನೆ ಬೇಕಾಗ್ತದೆ. ಒಬ್ಬರು ಸಹಕಾರ ಅಲ್ಲ ಇದು. ಈಗ ಎಲ್ಲರೂ ಒಂದು ಕೈಲಿ ಚಪ್ಪಾಳೆ ತಟ್ಟೋಕ್ಕಿಂತ 2 ಕೈ ಚಪ್ಪಾಳೆ ತಟ್ಟಿದರೆ ಅದಕ್ಕೊಂದು ಅರ್ಥ ಬರ್ತದೆ. ಹಾಗಾಗಿ ಈ ಒಂದು ಕ್ಯಾಂಪ್ ಯಶಸ್ವಿ ಮಾಡೋಕ್ಕೆ ನಮ್ಗೆ ಓಂಕಾರ್ ನಾನು ಬ್ರದರ್ ಅಂದ್ಬಿಡ್ತೀನಿ, ಅವರೆಲ್ಲ ತಂಡದವರು ಕೂಡ ಪ್ರತಿಯೊಂದು ಕೂಡ ಸಹಾಯ ಕೊಟ್ಟಿದ್ದಾರೆ. ಹಾಗಾಗಿ ಈ ಕ್ಯಾಂಪ್ ಒಂದು ಯಶಸ್ವಿ ಆಗೋದಕ್ಕೆ ಇವರೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಈ ದಿನ ನಮ್ಮ ಎಲ್ಲರಿಗೆ ಸಂತೋಷ ದಿನ. ಯಾಕಂದರೆ ನಮ್ಮ ರಾಜ್ಯದಾದ್ಯಂತ ಬೆಂಗಳೂರಿನಿಂದ ವೈದ್ಯಕೀಯ ತಂಡ ಮತ್ತು ರಾಯಚೂರಿನ ವೈದ್ಯಕೀಯ ತಂಡ ಮತ್ತು ಮೆಡಿಕಲ್ ಕಾಲೇಜಿನ ತಂಡ ಮತ್ತು ಡೆಂಟಲ್ ವೈದ್ಯಕೀಯ ತಂಡ ಮತ್ತು ಅನೇಕ NGOಗಳ ಕಲಿತು ಇವತ್ತು ಒಂದು ನಮ್ಮ LVS ನಗರಿನ 28 ಮತ್ತು 29 ವಾರ್ಡಿನ ಜನರಿಗೆ ಸದುಪಯೋಗ ಆಗಲಿ ಅಂತಂದು ನಮ್ಮ ಹತ್ರ ಬಂದು ಒಂದು ಕಳಕಳಿಯಿಂದ ವಿನಂತಿ ಮಾಡಿಕೊಂಡ್ರು, ಇಲ್ಲೊಂದು ಮೆಡಿಕಲ್ ಕ್ಯಾಂಪ್ ಮಾಡೋಣ ಅಂತಂದು. ನಮ್ಮ ಹನುಮಂತಣ್ಣವರು ಸರ್ ಅವರೆಲ್ಲ ಬಂದು ಮಾಡಿದರು. ಇದಕ್ಕೆ ನಾವು ಕೆಲವೊಂದು ಮುಖಂಡರಾದಂಥ ನಮ್ಮ ಸೈಯದ್ ಕೈಸೂರು ಅಣ್ಣನವರು, ಗುಡ್ಸಿ ತಿಮ್ರೆಡ್ಡಿ ಅಣ್ಣನವರು, ನಮ್ಮ ಜಮಣ್ಣ ಅಣ್ಣನವರು ಹಾಗೂ ಅನೇಕ LVS ಮುಖಂಡರು ಮತ್ತು ಸೈಯದ್ ನೂರುದ್ದೀನ್ ಹುಸೇನಿ ಅಣ್ಣನವರು ಇವರ ಎಲ್ಲ ಕುಂತು ಡಿಸ್ಕಷನ್ ಮಾಡಿ ಒಂದು ಸ್ಥಳದ ವ್ಯವಸ್ಥೆ ಮಾಡಿಕೊಂಡು ನಮ್ಮ ವೀರಹನುಮಾನ್ ಟೆಂಪಲಲ್ಲಿ ಸ್ಥಳದ ವ್ಯವಸ್ಥೆ ಮಾಡಿಸಿ ಈ ಬಂದಂಥವರಿಗೆಲ್ಲ ಏನೇನು ಸೌಲಭ್ಯ ಬೇಕು, ನಮ್ಮ ಕಡೆಯಿಂದ ಏನೇನು ಸೌಲಭ್ಯ ಆಗುತ್ತೆ ನಾವು ಅವರಿಗೆ ಸೌಲಭ್ಯ ಮಾಡಿ ಇಲ್ಲೊಂದು ಮೆಡಿಕಲ್ ಕ್ಯಾಂಪ್ನ ಈ ದಿನ ಆಯೋಜಿಸಿದ್ವಿ. ಈ ಕ್ಯಾಂಪ್ನಲ್ಲಿ ಸರಿಸುಮಾರು 800ರಿಂದ 1000 ಮಂದಿ ಆಲ್ರೆಡಿ ಇವತ್ತು ಬಂದು ತಮ್ಮ ನೋಂದಣಿ ಮಾಡಿಸಿದ್ದಾರೆ. ಅವ್ರ ಹೆಲ್ತಿನ ಬಗ್ಗೆ ಹೃದಯ ರೋಗಕ್ಕೆ ಸಂಬಂಧಪಟ್ಟಿದ್ದಾಗಲಿ, ಕಣ್ಣಿಗೆ ಸಂಬಂಧಪಟ್ಟಿದ್ದಾಗಲಿ, ದಂತಕ್ಕೆ ಸಂಬಂಧಪಟ್ಟಿದ್ದಾಗಲಿ, ECG ಆಗಲಿ, ಅದೇ ರೀತಿ ಕಣ್ಣಿಗಾಗಲಿ, ಈ ರೀತಿ ಜನರಲ್ ಚೆಕಪ್ಗಾಗಿ ಈ ಥರ ಅನೇಕ ಸೌಲಭ್ಯಗಳನ್ನು ಇಲ್ಲಿ ಒಂದು ಒದಗಿಸಿಕೊಟ್ಟಿದ್ದರು. ಇಲ್ಲಿ ಸರಿಸುಮಾರು 800ರಿಂದ 1000 ಮಂದಿ ಆಲ್ರೆಡಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಈ ಕಾರ್ಯಕ್ರಮ ಈಗ ಮಧ್ಯಾಹ್ನ ಆದ್ರೂ ಜನರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ನಮಗೆಲ್ಲ ಸಂತೋಷ ಸುದ್ದಿ. ನಮ್ಮ 28, 29 ವಾರ್ಡ್ನಲ್ಲಿ ಬಡ ಜನರು ಜಾಸ್ತಿ ಇದ್ದಾರೆ. ಈ ಥರ ಕ್ಯಾಂಪ್ ಮಾಡಿಕೊಟ್ಟಂಥ ನಮ್ಮ ಹನುಮಂತಣ್ಣ ಅವರ ಟೀಮಿಗೂ ಹಾಗೂ NGOಗೂ ಹಾಗೂ ವೈದ್ಯಕೀಯ ಕಾಲೇಜುಗಳಿಗೂ ವಿದ್ಯಾರ್ಥಿಗಳಿಗೂ ತುಂಬ ಹೃದಯ ಧನ್ಯವಾದ ತಿಳಿಸುತ್ತೇನೆ. ಸರಿಸುಮಾರು 50ರಿಂದ 60 ಸ್ಟಾಫ್ ಇದೆ.
ಅವರು ಬೆಳಗ್ಗೆಯಿಂದ ಸತತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ನನ್ನ ಕಡೆಯಿಂದ ಮತ್ತು ಕೈಸರಣ್ಣವ್ರ ಕಡೆಯಿಂದ ಹಾಗೂ ಗುಡಿಸಿ ತಿಮ್ಮರೆಡ್ಡಿ ಅಣ್ಣವ್ರ ಕಡೆಯಿಂದ ಅವರಿಗೂ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಇದಕ್ಕೆಲ್ಲ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಭೂತರಾದಂಥ ಓಂ ಗ್ರೂಪ್ ಅಸೋಸಿಯೇಷನ್ ಸದಸ್ಯರು, LBS ನಗರ ನಿವಾಸಿಗಳಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. LBS ನಗರದಲ್ಲಿ ಉಚಿತ ಬೃಹತ್ ಆರೋಗ್ಯ ಶಿಬಿರವನ್ನು ಓಂ ಗ್ರೂಪ್ ವತಿಯಿಂದ ಆಯೋಜಿಸಲಾಗಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಈ ಒಂದು ಕಾರ್ಯಕ್ರಮ ಭಾಳ ಸಂತೋಷದ ಕಾರ್ಯಕ್ರಮ. ಇಲ್ಲಿರ್ತಕ್ಕಂಥ LBS ನಗರದಲ್ಲಿ ವಾರ್ಡ್ ನಂಬರ್ 28 ಮತ್ತು 29 ಭಾಳ ಅತಿ ಬಡವರಿರ್ತಕ್ಕಂಥ ಏರಿಯಾ ಇದು. ಇಂಥದ್ರಲ್ಲಿ ಈ ಒಂದು ದೊಡ್ಡ ಮಟ್ಟದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸತಕ್ಕಂಥ ಎಲ್ಲ ಡಾಕ್ಟ್ರುಗಳಿಗೆ ಮತ್ತು ಈ ಓಂ ಗ್ರೂಪ್ ಸದಸ್ಯರಿಗೆ ನನ್ನ ಹೃದಯ ತುಂಬ ಸಂತೋಷ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಆಗಲಿ ಅಂತ ನಾನು ಬಯಸುತ್ತೇನೆ. ये हमारा आज LBS नगर में 28-29 वार्ड नंबर में हेल्थ कैंप जो रखे हमारे ओम ग्रुप टीम के तरफ से, और इसको टीम को बढ़ाने के लिए कल 2 दिन से हमारे सैयद नूरुद्दीन हुसैनी और तिमरेड्डी भाई ओमकार माई हम मिल के कैसा आगे बढ़ाना इसको बोल के सोच के बात करें 1-4 दिन से. तो बात करने के बाद ये सब हो गया. और बेंगलुरु से एक टीम आई, उन्होंने भी आके पूछे हम यहाँ करते बोल के, हमारे को तुम्हारा सपोर्ट होना बोल के. हम सब बड़े लोगों से मिलके सपोर्ट लेके इनको ये कर दिए. तो अच्छा हो गया. 1000 से 1200 आदमी तक हमारे दोनों वार्डा मिला के आके चेक करके गए. वो इको करा लेने बाहर 1200 रुपये लेते हैं एक को, 2000-1200 लेते, 2000 लेते. वो मुरली डॉक्टर 1200 लेता, अच्छा आदमी है वो. उस वजह से यहाँ पूरा फ्री. वो यूको के पेशेंट 100 से 150 पेशेंट आए, शुगर BP सब फ्री हो के, और मेडिसिन भी उनकी दे के गए. आँखों के चश्मा फ्री, और इसको दाताओं का और इसका उनको पूरा फ्री करके गए. हमारी पूरी टीम को दोपहर में खाने का इंतज़ाम हमारे तिमरेड्डी भाई की तरफ से रखा हुआ है. स्टाफ है और बेंगलुरु से जो डॉक्टर्स आए, पूरी हमारी टीम की तरफ से पूरे लोगों का शुक्रिया अदा करता हूँ.